ಇವತ್ತು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಸರ್ಕಾರ ಹಿಂದೇಟಾಗ್ತಿರೋದು ಕೆಲವು ಕಾಣದ ಕೈಗಳು ಆ ಸರ್ಕಾರದಲ್ಲಿ ಆಡಳಿತದಲ್ಲಿರುವುದರಿಂದ ಇವತ್ತು ಅವ್ರು ಏನ್ ಹೇಳ್ತಾರಂತಂದ್ರೆ ಈ ವರದಿ ಜನಸಂಖ್ಯೆಯ ವರದಿ ಏನದ ನಾಗಮೋಹನ್ ದಾಸ್ ಅವರು ಮಾಡಿರ್ತಕ್ಕಂಥ ವರದಿ ಅದು ಸುಳ್ಳಿದೆ ಅಂತಕ್ಕಂಥ ವಿಷಯವನ್ನ ಈ ಕೆಲವು ಕಾಣದ ಕೈಗಳು ಮಾಡ್ತಾ ಇದ್ದಾವೆ. ಈ ಹಿಂದೆ ಮಾಡಿರ್ತಕ್ಕಂಥ ಸದಾಶಿವ ಆಯೋಗದ ವರದಿ ಆಗಿರ್ಬೋದು, ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು, ಇನ್ನೂ ಹಲವಾರು ವರದಿಗಳು ಮಾದಿಗ ಜನಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಿದೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ಅವರಿಗೆ ಇವತ್ತು ಇದ್ದಷ್ಟ ಕೊಡವ್ರಲ್ರಿ, ಮಾದಿಗರು ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಚ್ಚಿದ್ದೀವಿ, ಅದನ್ನ ಏನು ವರದಿ ಮಾಡ್ತಕ್ಕಂಥ ಏನು ನಾಗಮೋಹನ್ ದಾಸ್ ಅವರಾಗಿರ್ಬೋದು, ಸದಾಶಿವರಾಗಿರ್ಬೋದು, ಜನಸಂಖ್ಯೆ ಎಷ್ಟೈತೆ ಅಷ್ಟ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರ. ಆದ್ರೆ ಈ ಕಾಣದ ಕೈಗಳು ನಮ್ಮ ಜನಸಂಖ್ಯೆ ಹೆಚ್ಚಿದೆ ಅಂತೇಳಿ ಈ ಛಲವಾದಿಗಳು ಹೇಳ್ತಾರ. ಛಲವಾದಿಗಳ ಜನಸಂಖ್ಯೆ ಎಷ್ಟದ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂಕಿಅಂಶದಲ್ಲಿ ಇವತ್ತು ನಮ್ಮ ಜನಸಂಖ್ಯೆ ಹೆಚ್ಚಿದೆ, ಅದಕ್ಕಾಗಿ ಕೂಡಲೇ ಸರ್ಕಾರ ಜಾರಿ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ. ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರ್ತಕ್ಕಂಥ ಇವತ್ತು ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಖರ್ಗೆ ಆಗಿರ್ಬೋದು, ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಆಗಿರಬಹುದು, ಅವರು ಸರ್ಕಾರದಲ್ಲಿರುವುದರಿಂದ ಇವತ್ತು ಒಳ ಮೀಸಲಾತಿ ಜಾರಿ ಆದರೆ ಮಾದಿಗರು ಮುಂದೆ ಬಂದು ರಾಜಕೀಯವಾಗಿ ಆರ್ಥಿಕವಾಗಿ ಅವರು ಬಲಿಷ್ಠರಾಗ್ತಾರ ಅಂತಕ್ಕಂಥ ಹುನ್ನಾರದಿಂದ ಇವತ್ತು ಕಾನೂನು ಕೈಗಳಾಗಿರ್ತಕ್ಕಂಥ ಪರಮೇಶ್ವರ್ ಎಚ್.ಸಿ. ಮಹದೇವಪ್ಪನವರು ಹಿಂದೆ ದಾಖಲಿಕ್ಕೆ ಅವರು ಒಳಸಂಚನ್ನು ರೂಪಿಸ್ತಾ ಇದ್ದಾರೆ. ಏನು ನಾಳೆ ನಡೀತಿರ್ತಕ್ಕಂಥ ಇನ್ನು ಅಧಿವೇಶನದಲ್ಲಿ ಒಳ ಮೀಸಲಾತಿ ಅಂಗೀಕಾರ ಆಗದೆ ಹೋದ್ರ ಮುಂಬರುವ ದಿನಗಳಲ್ಲಿ ಈ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಇವತ್ತು ನಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಆದ್ರೂ ಮುಂದಿನ ಹೋರಾಟಕ್ಕೆ ಇವತ್ತು ಜೀವ ಬಲಿದಾನಗಳಾಗುವಂತ ಹೋರಾಟವನ್ನು ತೆಗೆದುಕೊಳ್ಳಕ್ಕೂ ನಾವು ರೆಡಿ ಇದ್ದೀವಿ. ರಮೇಶ್ ಎಸ್ ಮಾದರ್ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಗುರುಮೂರ್ತಿ ಬನ. ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಏನು ಇವತ್ತಿನ ದಿನ ರಾಜ್ಯದಲ್ಲಿ ಮುಂಚೂಣಿ ಇರತಕ್ಕಂತ ನಮ್ಮ ರಾಜ್ಯದ ಮಾದಿಗ ನಾಯಕರ ಒಂದು ಆದೇಶಕ್ಕೆ ಹೋಗೊಟ್ಟು ನಾವು ತರಾತುರಿಯಾಗಿ ಇವತ್ತಿನ ಈ ಒಂದು ಸರ್ಕಾರಕ್ಕೆ ಗೋಕಾಕದಿಂದ ರಮೇಶ್ ಮಾದರ್, ಸತೀಶ್ ಹರಿಜನ್ ಹಾಗೂ ಇನ್ನೂ ಅನೇಕ ನಾಯಕರು ಎಲ್ಲರೂ ಸೇರಿ ಗೋಕಾಕದಿಂದ ನಾವು ಸರ್ಕಾರಕ್ಕೆ ಒಂದು ದೀರ್ಘ ನಮಸ್ಕಾರವನ್ನ ಹಾಕುವುದ ಮುಖಾಂತರವಾಗಿ ಮಾನ್ಯ ಸಿದ್ದರಾಮಯ್ಯ ಅವರನ್ನ ನಾವು ಇವತ್ತು ಎಚ್ಚರಿಸ್ತಾ ಇದ್ದೀವಿ. ಕಳೆದ 30 ವರ್ಷಗಳಿಂದ ಅನೇಕ ನಮ್ಮ ಸಮುದಾಯದ ಹೋರಾಟಗಾರರು, ಯುವಕರು ಎಷ್ಟೋ ಜನ ಬೀದಿಯಲ್ಲಿ ಪ್ರಾಣವನ್ನ ಆಕ್ಸಿಡೆಂಟ್ ಆಗಿ ಕಳ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಇದೆಲ್ಲ ಗೊತ್ತೈತಿ. ಆದರೂ ಕೂಡ ಸರ್ಕಾರ ಈ ಒಂದು ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಕುಂಟ ನೆಪಗಳನ್ನು ಹೇಳಿ ಇಲ್ಲಿವರೆಗೆ ಬಂತು. ಇನ್ನೇನು ಅದನ್ನು ಮಾಡಬೇಕನ್ನುವಂತ ನಿಟ್ಟಿನಲ್ಲಿರುವಾಗ ಬಲನೇ ಸಮುದಾಯದ ನಮ್ಮ ಸಹೋದರರು ನಾವು ಅನ್ಕೊಂಡಿದ್ದೇವೆ ಅವರು ನಮ್ಮ ಜೊತೆ ಇದ್ದಾರೆ ಅಂತ. ನಾವು ತಿಳ್ಕೊಂಡ ಪ್ರಕಾರ ಅವರಿಲ್ಲ. ಸಹೋದರರು ನಮ್ಮನ್ನು ಬಿಟ್ಟು ಬಹಳ ದೂರ ಹೋಗಿದ್ದಾರೆ. ಬಹಳ ದೂರ ಅಂದ್ರೆ ಅವರು ಬಹಳ ದೂರ ಹೋಗಿದ್ದಾರೆ. ದಯಮಾಡಿ ಹೊಲೇರ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರಿಗೆ ಹೇಳೋದು ಏನಂತಂದ್ರೆ, ನೀವು ಎಲ್ಲದರಲ್ಲಿ ಮುಂದಿದ್ದೀರಿ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಏನ್ ಮಾಡಿದಾರು, ಏನು ಹಳ್ಳಿ ಹಳ್ಳಿಗೆ ತಾಲೂಕಿಗೆ ಎಲ್ಲಾ ಸಮೀಕ್ಷೆ ಮಾಡಕ್ ಏನ್ ಅಧಿಕಾರಿಗಳು ನೇಮಿಸಿದಾರು, ಎಲ್ಲಾ ಅಧಿಕಾರಿಗಳ ಒಂದು ಇತರಾಗ ನಿಮ್ಮ ಛಲವಾದಿ ಸಮಾಜದವರು ಅದಾರ. ಅದಕ್ಕೆ ತಾವು ದಯಮಾಡಿ ಅಲ್ಲೆಲ್ಲ ಈ ತರ ವಿರೋಧ ಮಾಡೋದು ತಪ್ಪಾಕೈತಿ.
ಒಂದ್ ವೇಳೆ ನೀವು ಹಿಂಗ ವಿರೋಧ ಮಾಡ್ಕೊತ ಹೋದ್ರೆ ನಮ್ಗೇನ್ ಫರಕ್ ಬೀಳೋದಿಲ್ಲ. ಯಾಕಂತಂದ್ರೆ ಈಗಾಗಲೇ ಎಲ್ಲಾ ಕೊನೆ ಹಂತಕ್ಕೆ ಬಂದ್ ನಿಂತೈತಿ. ಇನ್ನು ಒಂದ್ ವೇಳೆ ಏನಾದ್ರ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಮಾಡದೇ ಹೋದ್ರಂದ್ರ ನಾವು ಕುಟುಂಬ ಸಮೇತವಾಗಿ ಬೀದಿಗಿಳಿದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತೆ. ಇಲ್ಲಿವರೆಗೆ ನಾವು ಯಾವುದು ಗೌರ್ಮೆಂಟ್ ಬಸ್ಗಳಾಗಿರ್ಬೋದು, ಗೌರ್ಮೆಂಟ್ ಕಚೇರಿಗಳಾಗಿರ್ಬೋದು ಏನೇ ನಷ್ಟ ಮಾಡಿದ್ರೆ ನಮ್ಮ ಪ್ರಾಣವನ್ನ ಕಳ್ಕೊಂಡು ನಾವು ಹೋರಾಟ ಮಾಡಿದ್ದೇವೆ. ಇನ್ನು ಮುಂದೆ ನಾವು ಅದಕ್ಕೆ ಕೈ ಹಾಕಬಾರ್ದಂದ್ರ ದಯಮಾಡಿ ತಾವು ಈ ಒಂದು ಹೋರಾಟವನ್ನ ನೋಡಿ ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬೇಕಂತೇಳಿ ನಾವು ಇವತ್ತು ಎಚ್ಚರಿಸಲಿಕ್ಕೆ ಇಷ್ಟಪಡ್ತೀವಿ.